ಹಾಯ್ ಫ್ರೆಂಡ್ಸ್, ರಾಜಾ ಪೂಜಾ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿನ್ನೆ ಭೀಮನವಾಸೆ ಮಾಡಿದ ವೀಡಿಯೋನ ನಿಮ್ಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಇವತ್ತು ಅಪ್ಲೋಡ್ ಮಾಡಿ ನಾನು ನಿಮಗೆ ವೀಡಿಯೋ ತೋರಿಸ್ತಾ ಇದ್ದೀನಿ. ನಾನು ನಿಮ್ಮ ಪೂಜೆ ಎಲ್ಲ ಮಾಡಿದ್ವಿ, ನೀವೆಲ್ಲ ಯಾಕೆ ಪೂಜೆ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಾವು ನೆನ್ನೆ ಪೂಜೆ ಮಾಡಿದ್ದು ಲೇಟ್ ಆಗೋಯಿತು. ನೆನ್ನೆ ಸಂಜೆ ಬಂದಿದ್ದು ನಮ್ಮ ಯಜಮಾನ್ರು, ಯಾಕಂದರೆ ಬೆಳಗ್ಗೆನೇ ಕೆಲ್ಸಕ್ಕೆ ಹೊಂಟೋಗಿದ್ರು, 5:15ಗೆಲ್ಲ ಕೆಲ್ಸಕ್ಕೆ ಹೊಂಟೋದ್ರು. ಅದಕ್ಕೆ ಅಂದ್ಬಿಟ್ಟು ಅವ್ರು ಸಂಜೆ ಬಂದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಮಾಮೂಲಿ ಎಲ್ಲರೂ ಪಾದಕ್ಕೆಲ್ಲ ಪೂಜೆ ಮಾಡ್ತಾರಲ್ವ, ಪಾದಕ್ಕೆಲ್ಲ ಪೂಜೆ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಗಂಧದ ಕಡೆ ಎಲ್ಲ ಬೆಳಗ್ಗೆ ಗಂಡನ ಆಯುಷು ಆರೋಗ್ಯ ಎಲ್ಲ ಕಾಪಾಡಲಿ ಅಂತ ಅಂದ್ಬಿಟ್ಟು ಜ್ಯೋತಿರ್ಭೀಮೇಶ್ವರಂಗೆ ನಾವು ಯಾವತ್ತೂ ಭೀಮನಮಾಸೆಯಲ್ಲಿ ಭೀಮೇಶ್ವರ ದೇವ್ರಿಗೆ ನಾವು ಅರ್ಸ್ಕೊಬೇಕು, ಬೇಡ್ಕೊಬೇಕು. ಆ ದೇವರು ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡುತ್ತೆ ಅಂತ ಅಂದ್ಬಿಟ್ಟು ಗಂಡಂಗೆ ಆಯುಷು ಆರೋಗ್ಯ, ನಮ್ಮ ಆಂಗ್ಲ ಸೌಭಾಗ್ಯ 100 ಕಾಲ ಚೆನ್ನಾಗಿರಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಬೇಕು. ಅದು ವರ್ಷವಿಡೀ ನಮ್ಮ ಯಜಮಾನ್ರಿಗೆ ಅದು ಗಟ್ಟಿಯಾಗಿರುತ್ತದೆ, ಗಟ್ಟಿಯಾಗಿ ಕಾಪಾಡುತ್ತೆ ದೇವರು ಅಂತ ಅಂದ್ಕೊಂಡು ಆ ನಂಬಿಕೆ ಐತೆ ಅಂತ ಅಂದ್ಬಿಟ್ಟು ಈ ವ್ರತನ ಎಲ್ಲ ಕೂಡ ಮಾಡ್ತಾರೆ. ನನ್ನ ಕಾಲಕ್ಕೆ ಪಾದ ಪೂಜೆ ಎಲ್ಲ ಮಾಡಿದ್ಮೇಲೆ ಕಾಲಿಗೆ ಅಕ್ಷತೆ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಗಂಧದ ಕಡೆ ಬೆಳಗ್ಗೆ ಸಾಮಾನ್ಯ ಎಲ್ಲರೂ ಕರ್ಪೂರ ಬೆಳಗ್ತಾರೆ. ನಾನು ತುಪ್ಪದ ಬತ್ತಿನೇ ಅಷ್ಟೇ, ಯಾಕಂದರೆ ಗಂಡ ಅಂತ ಅಂದರೆ ದೇವ್ರ ಸಮಾನ ಅಂತ ಅಲ್ವಾ. ಅದಕ್ಕೆ ಗಂಡನ ಹತ್ರನೇ ನಾನು ಪಾದ ಪೂಜೆ ಮಾಡಿಬಿಟ್ಟು ತುಪ್ಪದ ಬತ್ತಿ ಹಚ್ಬಿಟ್ಟು ನಾನು ಏನು ಅಂದ್ಕೊಂಡಿದ್ದೀನೋ ಅದೆಲ್ಲ ಬೇಡ್ಕೊಂಡಿದ್ದೀನಿ. ಬರೋ ವರ್ಷದ ತನಕ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನನ್ನ ಗಂಡಂಗೆ ಒಳ್ಳೆ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ. ನನ್ನ ಗಂಡಂಗೆ 4 ಜನ ಸರಿಸಮಾಗಿ ನಿಂತ್ಕೋಬೇಕು. ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಅಲ್ವಾ, ಆ ಕಷ್ಟಕ್ಕೆಲ್ಲ ಮುಕ್ತಿ ಕೊಡಲಿ. ಬರೋ ವರ್ಷದ ತನಕ ನಮ್ಮ ಕಷ್ಟ ಎಲ್ಲ, ನಮ್ಮ ಮನೇಲಿರೋ ಕಷ್ಟ ಎಲ್ಲ ಹೋಗಲಿ, ನಾವೇನು ಅಂದ್ಕೊಂಡಿದ್ದೀವೋ ಅದೆಲ್ಲ ಆಗಲಿ ಅಂತ ಅಂದ್ಬಿಟ್ಟು ನಾನೇ ನನ್ನ ಗಂಡಂಗೆ ಅವರೇ ಜ್ಯೋತಿರ್ಭೀಮೇಶ್ವರ ಅಂತ ನಾನು ತುಪ್ಪದ ಬತ್ತಿ ಹಚ್ಚಿ ನಾನು ಬೇಡ್ಕೊಂಡಿದ್ದೀನಿ. ಬರೋ ವರ್ಷದ ತನಕ ನನ್ನ ಆಸೆ ಈಡೇರಲಿ ಅಂತ ಅಂದ್ಬಿಟ್ಟು ಅವ್ರು ಆಶೀರ್ವಾದ ಮಾಡಿದ್ರೆ ಎಲ್ಲ ದೇವರು ಆಶೀರ್ವಾದ ಮಾಡ್ದಂಗೆ. ಆಮೇಲೆ ಆರತಿ ಎಲ್ಲ ಮಾಡಿ ಕೆಂಪು ನೀರೆಲ್ಲ ಎತ್ತದೆ, ಆರತಿ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಏನಾಯಿತು ಆರತಿ ತಟ್ಟೆ ಎತ್ಕೊಂಡೋಗಿ ಆಚೆ ಎಲ್ಲ ಇದು ಮಾಡಿದೆ. ಆರತಿ ಎತ್ಬಿಟ್ಟು ನೀಟಾಗಿ ಪೂಜೆ ಮಾಡಿ ಎಲ್ಲ ಮನೇಲಿ ನೀಟಾಗಿ ಆಯಿತು. ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ಮಾಡಿ ಎಲ್ಲ ವಿಶ್ ಮಾಡಿ ನಮಗೆ ಎಲ್ಲನೂ ಆಶೀರ್ವಾದ ಮಾಡಿ ನಾವಿಬ್ಬರು ಗಂಡ ಹೆಂಡ್ತಿರಿಗೆ ಹಿಂಗೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಿಮ್ಮ ಆಶೀರ್ವಾದ ನಮ್ಗೆ ಇರಲೇಬೇಕು ಯಾವಾಗಲೂ. ನೀವು ನೋಡಿ ಹಿಂಗೆ ಸಪೋರ್ಟ್ ಮಾಡಿ ನಮಗೆ ಯಾವಾಗ್ಲೂ. ಆ ರಾಜಾ ಪೂಜಾ ವ್ಲಾಗ್ಸ್ನ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆದರೆ ಇವತ್ತಿನ ಪೂಜೆ ವಿಡಿಯೋ ಇದು. ನಾನು ಬೆಳಗ್ಗೆನೇ ಮಾಡಿಬಿಟ್ಟಿದ್ರೆ ನನಗೆ ಸರಿ ಹೋಗೋದೇನೋ, ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟೆ ನಾನು ಸಂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವ್ರು ಬಂದಿದ್ದೆ ಸಂಜೆ ಅಲ್ವಾ, ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಅದಕ್ಕೆ ನಾವು ಸಂಜೆ ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲ ಇದು ದಾರ, ಅರ್ಶಿಣದ ದಾರ ಎಲ್ಲ ಕಂಕಣ ಎಲ್ಲ ಕಟ್ಕೊಂಡು ನೀಟಾಗಿ ಕಟ್ಟಿದೋ. ಹೂವು ಎಲ್ಲ ಸೇವಂತಿಗೆ ಹೂವು ಎಲ್ಲ ಇತ್ತು ಅಂತ ಅಂದ್ಬಿಟ್ಟು ನೀಟಾಗಿ ಕಂಕಣ ಕಟ್ಟಿ ಪೂಜೆ ಎಲ್ಲ ಮಾಡಿ ನನ್ನ ಗಂಡಂಗೆ ಎಲ್ಲ ಮಾಡ್ದೋ. ಅದಾದಮೇಲೆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದೋ ಫ್ರೆಂಡ್ಸ್. ನಾನೇ ದೇವಸ್ಥಾನಕ್ಕೆ ಹೋಗಿದ್ದು ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ. ನೆನ್ನೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ, ಆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದೋ. ಸಂಜೆ 9:30 ಆಗ್ಬಿಟ್ಟಿತ್ತು. ನಾವು ಹೋಗ್ಬಿಟ್ಟು ಬರೋ ತನಕನೇ ಅಲ್ಲೇ ಇದು ಮಾಡ್ಕೊಂಡು ಬರೋ ತನಕ ಅಲ್ಲಿ ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಬೇಗ ಮಲಗಿಬಿಟ್ಟು ನೀಟಾಗಿ ಪೂಜೆ ಅಂತೂ ಆಯಿತು. ಈ ಪೂಜೆ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಾಜಾ ಪೂಜಾ ವ್ಲಾಗ್ಸ್ನ ನಿಮಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಯಜಮಾನ್ರು ಫ್ರೆಂಡ್ಸ್ ಯಾವಾಗಲೂ ಸೈಲೆಂಟೇ, ಸ್ವಲ್ಪ ಅವ್ರು ಜಾಸ್ತಿ ಏನು ಮಾತಾಡೋದಿಲ್ಲ ಯಾವತ್ತೂ. ಪೂಜೆ ಮಾಡುವಾಗ ಸುಮ್ಮನೆ ಕೂತಿದ್ದಾರೆ ನೋಡಿ, ಅವ್ರೇನು ಜಾಸ್ತಿ ಯಾವಾಗಲೂ ಮಾತಾಡೋದಿಲ್ಲ. ಫ್ರೀ ಟೈಮಲ್ಲಿ ಇದ್ದರೆ ಮಾತ್ರ ಮಾತಾಡ್ತಾರೆ, ಇಲ್ಲಾಂದರೆ ಏನು ಜಾಸ್ತಿ ಏನು ಮಾತಾಡೋದಿಲ್ಲ. ಅವ್ರು ಸೈಲೆಂಟು. ನಮ್ಮ ಮನೇಲಿ ತುಂಬ ಸೈಲೆಂಟ್ ಅಂದರೆ ಅವರೇನೆ. ಅವ್ರ ಹಣೆಗೂ ನೀಟಾಗಿ ಕುಂಕುಮ ಎಲ್ಲ ಹಚ್ಚಿ, ದೇವ್ರ ಕುಂಕುಮ ಎಲ್ಲ ಹಚ್ಬಿಟ್ಟು ಅವ್ರ ಆಶೀರ್ವಾದನೂ ಪಡ್ಕೊಂಡಾಯಿತು. ನಮ್ಮ ಯಜಮಾನ್ರು ನನಗೆ ಏನು ಗಿಫ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇರಿ. ಮುಂದೆ ವಿಡಿಯೋದಲ್ಲಿ ಅಪ್ಲೋಡ್ ಆಗ್ತಾಯಿದೆ ಏನು ಗಿಫ್ಟ್ ಕೊಟ್ಟವ್ರೆ ನನಗೆ ಅಂತ ಅಂದ್ಬಿಟ್ಟು. ಯಾವುದೇ ರೀತಿ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಗಂಡನಿಂದ. ಭೀಮನಮಾಸೆಯಲ್ಲಿ ದುಡ್ಡಿಗೆ ಆಗಲಿ ಏನಕ್ಕೆ ಆಗಲಿ ಇದು ಮಾಡಬಾರ್ದು. ನಮ್ಗೆ ಆಶೀರ್ವಾದ ಮಾಡ್ತಾರಲ್ಲ, ಅದೇ ನಮಗೆ 100 ಜನ್ಮ ಬಂದ್ರೂ ಆಶೀರ್ವಾದ ಸಿಗಲ್ಲ. ಗಂಡನ ಆಶೀರ್ವಾದ ನಮಗೆ ಈ ಭೀಮನಮಾಸೆಯಲ್ಲಿ ಮಾತ್ರ ತುಂಬ ಶ್ರೇಷ್ಠವಾಗಿ ಅವ್ರ ವ್ರತ ಮಾಡಿದ್ರೆ ನಮ್ಮ ಆಂಗ್ಲ ಸೌಭಾಗ್ಯ 100 ಕಾಲ ಚೆನ್ನಾಗಿತ್ತು. ನನ್ನ ಗಂಡಂಗೂ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡ್ತಾನೆ. ಅಷ್ಟು ಮಾತ್ರ ನಾವು ಬೇಡ್ಕೊಬೇಕು. ನಾನು ಆಮೇಲೆ ಪ್ರತಿ ವರ್ಷವೂ ಕೂಡ ನಾನು ಅವ್ರದ್ದು ಪಾದ ತೊಳೆದಿರ್ತೀವಲ್ಲ, ಅವ್ರನ್ನ ನಮ್ಮ ಮೇಲೆ ಎಷ್ಟೋ ಸಾಕಷ್ಟು ಐತೆ. ಅದಕ್ಕೋಸ್ಕರ ಅವರೇ ದೇವರು ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಪ್ರತಿ ವರ್ಷ ನನ್ನ ಮದುವೆ ಆದಾಗ್ಲಿಂದನೂ ಅವ್ರ ಪಾದ ತೊಳೆದು ನಾನು ನೀರು ಕುಡಿತೀನಿ. ನೀರನ್ನ ಪ್ರೋಕ್ಷಣೆ ಮಾಡ್ಕೊತೀನಿ ಮೇಲ್ಗಡೆಗೆ. ಆ ತೀರ್ಥ ಅಂತ ಅಂದ್ಬಿಟ್ಟು ನಾನು ನೀರನ್ನ ಕುಡಿತೀನಿ. ಅವ್ರ ಪಾದ ತೊಳೆದಿರ್ತೀನಲ್ಲ, ಆ ನೀರೇನಿದೆಯಲ್ಲ ಆ ನೀರನ್ನ ಕುಡಿದು ಅವ್ರನ್ನ ದೇವ್ರ ಥರ ಕಾಣಿ ನಾನು ಅವತ್ತು ದೇವ್ರ ಥರ ಬೇಡ್ಕೊತೀನಿ. ನಾನು ಮದುವೆ ಆಗೋವರೆಗೆ ತಾಯಿ ಮುಡಿಸೋ ಸೇರೆ, ತಾಯಿ ಆಗೋವರೆಗೆ
ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆವವರೆಗೆ ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ